ವಿದ್ಯಾರ್ಥಿಗಳು ತಮ್ಮಲ್ಲಿ ಅಡಗಿರುವ ಭಯದ ವಾತಾವರಣ ಬಿಟ್ಟು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಬರೆದು ಯಶಸ್ಸು ಸಾಧಿಸಿ ಎಂದು ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥೆ ಮಧುಶ್ರೀ ಎಂ ಹೇಳಿದರು. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಎಸ್ಎಂಎಸ್ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಶನಿವಾರ ಆಯೋಜಿಸಿದ ಪ್ರೇರಣಾತ್ಮಕ ಕಾರ್ಯಾಗಾರದಲ್ಲಿ ಮಾತನಾಡಿದರು. ವರದಿ ಸಿಜಿ ಪುನೀತ್. ಶ್ರೀಮತಿ ಮಧುಶ್ರೀ ಎಂ ಮೇಡಂ ರವರು ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ನನ್ನ ನಮಸ್ಕಾರಗಳು. ಇಂದು ನಮ್ಮ ಎಸ್ಎಂಎಸ್ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂದರೆ ಹಬ್ಬ ಎನ್ನುವ ಪ್ರೇರಣಾತ್ಮಕ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಎಸ್ಎಂಎಸ್ ವಿದ್ಯಾಸಂಸ್ಥೆಯ ವಿ ಮಂಜುನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಯಾರೋ ಡೆವಲಪ್ ಮಾಡಿರೋ ಇಮೋಜಿಸ್ ಖಂಡಿತ ನಮಗೆ ಬೇಡ. ಏನ್ ಮಾಡ್ತಿದ್ದೀರಾ, ತಿಂಡಿ ಆಯ್ತಾ ಅಂತ ಕೇಳೋದ್ರಲ್ಲಿ ಏನಿದೆ, ಒಂದೇನೋ ಒಂದು ತಿಂದಿದ್ದು ಇಮೋಜಿನ ತಿಂದಿದ್ದು ಒಂದು ಇಮೋಜಿ ಹಾಕ್ಬಿಟ್ಟು ಒಂದು ಕ್ವೆಶ್ಚನ್ ಮಾರ್ಕ್ ಆಯ್ತಾ ಅಂತ. ಅದೆಂತ ಬೇಕಾದ್ರೂ ಆ ತಿಂಡಿನ ಅವ್ರು ಏನ್ ಬೇಕಾದ್ರೂ ತಗೋಬಹುದು. ಮಕ್ಕಳ ಮಾತಾಡೋದು, ಶೇರ್ ಮಾಡೋದು, ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆ ಅದು ಶೇರ್ ಮಾಡೋದು, ಅದು ಇನ್ಫೀರಿಯಾರಿಟಿ ಥಾಟ್ ಪ್ರೋಸೆಸ್, ಮೆಮೊರಿ, ಇಂಟೆಲಿಜೆನ್ಸ್ ಇದನ್ನೆಲ್ಲವನ್ನ ಇನ್ಕ್ಲೂಡ್ ಆಗಿರೋದನ್ನ ನಾವೇನಂತ ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಅ ಕಾಗ್ನಿಷನ್. ಸೊ ಕಾಗ್ನಿಟಿವ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಕಂಪ್ಲೀಟ್ ನಮ್ಮ ಮೈಂಡ್ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ, ಕಂಪ್ಲೀಟ್ ಬ್ಲಾಂಕ್ ಆಗಿ ಹೋಗ್ಬಿಡುತ್ತೆ. ಅಂಡ್ ಏನಾಗ್ತೀರಾ, ಗೊತ್ತಿರೋ ಆನ್ಸರ್ಸ್ ಕೂಡ ಫಾರ್ಗೆಟಿಂಗ್, ನಾನ್ ಆನ್ಸರ್ಸ್ ಗೊತ್ತಿರೋ ಆನ್ಸರ್ ಕೂಡ ನಿಮಗೆ ಮರ್ತು ಹೋಗ್ಬಿಡುತ್ತೆ. ಯಾವಾಗ, ವೆನ್ ಯು ಹ್ಯಾವ್ ಎಕ್ಸಾಮ್ ಫಿಯರ್ಸ್, ಓವರ್ ಥಿಂಕ್, ಎಕ್ಸಾಮ್ ಹಾಲಲ್ಲೇ ನಿಮ್ಗೆ ಓವರ್ ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅಂಡ್ ಆಲ್ಸೋ ನೆಗೆಟಿವ್ ಥಾಟ್ಸ್. ಏನ್ ಡಿಫರೆನ್ಸ್ ಪಾಸಿಟಿವ್ ಥಾಟ್ಸ್ ಗೂ ನೆಗೆಟಿವ್ ಥಾಟ್ಸ್ ಗೂ ಇನ್ ಟರ್ಮ್ ಆಫ್ ಎಕ್ಸಾಮ್ಸ್? I am calm, I am calm, I am confident, I am confident, I am capable, I am capable, I will try my best, yes, I will try my best, I will try my best, my effort is mine, my effort is mine, my effort is mine, my effort is mine, success, success, my effort is my success, my effort is my success. Now close, calmly open. ತಾಲೂಕಿನ ಆನಂದ ನಗರ ಗ್ರಾಮದವರು ಶ್ರೀಮತಿ ಮಧುಶ್ರೀ ಮೇಡಂ ರವರು ದಿನಾಂಕ 5/7/1994ರಂದು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆನಂದ ನಗರ ಗ್ರಾಮದಲ್ಲಿ ಮಂಜುನಾಥ್ ಹಾಗೂ ಕಾಮಾಕ್ಷಿ ದಂಪತಿಗಳಿಗೆ ಜನಿಸಿದವರು. ತಮ್ಮ ಬಾಲ್ಯ ಶಿಕ್ಷಣವನ್ನ ಆನಂದ ನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನ ಬೆಟ್ಟದಪುರದಲ್ಲಿ, ಕಾಲೇಜು ಶಿಕ್ಷಣವನ್ನ ಕುಶಾಲನಗರದಲ್ಲಿ ಮುಗಿಸಿರುತ್ತಾರೆ. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮನೋವಿಜ್ಞಾನ ವಿಷಯದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿರುತ್ತಾರೆ. ಪ್ರಸ್ತುತ ಶ್ರೀಯುತರು ಮೈಸೂರಿನ ಮಹಾಜನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮನೋವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿರುವುದು ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೌನ್ಸೆಲಿಂಗ್ ಮಾಡುವ ಮೂಲಕ ಹಲವಾರು ವಿದ್ಯಾರ್ಥಿಗಳ ಪಾಲಿಗೆ ಆಶಾಕಿರಣರಾಗಿದ್ದಾರೆ. ಇಂತಹ ಅಪರೂಪದ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ ಎಂದು ಭಾವಿಸುತ್ತಾ ವೇದಿಕೆಯಿಂದ ನಿರ್ಗಮಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾವು when we encounter in the danger ಏನಾಗುತ್ತೆ, ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಏನೇನೆಲ್ಲ ಚೇಂಜಸ್ ಆಗುತ್ತೆ, ಇಮಿಡಿಯೇಟ್ ನಾವು ನೋಡಲು ಅಂತ ಹಾವು ನೋಡಿದಾಗೇನೆ ವಾವ್ ಹಾವು ಎಷ್ಟು ಸಕ್ಕತ್ತಾಗಿದೆ ಹೇಳ್ತೀವ ಮಕ್ಕಳ, ನಾವು ಹೇಳ್ತೀವ ವಾವ್ ಹಾವು ಹಾವು ಎಷ್ಟು ದಪ್ಪ ಇದೆ, ಎಷ್ಟು ದಪ್ಪ ಇದ್ರು ಎಷ್ಟು ದಪ್ಪ ಇದೆ, ಎಷ್ಟು ಉದ್ದ ಇದೆ, ಇದು ಕಿಂಗ್ ಕೋಬ್ರಾನೇ. ಯಾಕೆ? ಇಟ್ಸ್ ಬಿಕಾಸ್ ಆಫ್ ಅವರ್
ಇದೆಲ್ಲನೂ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅಂತ. Then later she learned, ma'am ಏನ್ ಹೇಳ್ತಿದ್ದಾರೆ ಅದನ್ನ accept ಮಾಡ್ಕೊಂಡು, and she did well in the exams. Now tell me, dear students, how many of you feel like Ananya during exams? Already PU students ನೀವು ಏನ್ ಮಾಡಿದಿರಾ? 10th exams ಬರ್ತಿದ್ದೀರಾ ಅಲ್ವಾ? Please raise your hands. ನಾನಾದ್ರೆ ಹೇಳಿದೆ, honesty is the first step to confidence. ನಿಮ್ಗೆ ಯಾರಿಗೂ ಭಯ ಆಗಿರ್ಲಿಲ್ವಾ?